ಬೆಳಗಾವಿಯ ಎಂಬಿಬಿಎಸ್ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದಿರುವಂತಹ ಪೈಶಾಚಿಕ ಕೃತ್ಯ. ಮೇ 20ರಂದು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಸ್ನೇಹಿತರ ಜೊತೆ ರಾತ್ರಿ ಸಿನಿಮಾ ನೋಡೋಕೆ ಹೋಗಿದ್ದ ಸಂತ್ರಸ್ತೆ. ಸಿನಿಮಾ ನೋಡಿ ವಾಪಸ್ ಸ್ನೇಹಿತರ ಫ್ಲಾಟಿಗೆ ಹೋಗಿದ್ಲು ಯುವತಿ. ಈ ವೇಳೆ ಜ್ಯೂಸ್ನಲ್ಲಿ ನಿದ್ರೆ ಮಾತ್ರೆಯನ್ನ ಹಾಕಿ ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿದೆ. ಸಾಂಗ್ಲಿಯ ಮಿಶ್ರಾಂಬಾಗ್ ಠಾಣೆಗೆ ದೂರನ್ನ ನೀಡಿದ್ಲು ಯುವತಿ. ಪ್ರಕರಣ ದಾಖಲಿಸಿಕೊಂಡು ಮೂವರನ್ನ ಬಂಧಿಸಿರುವಂತಹ ಪೊಲೀಸರು. ಸೊಲ್ಲಾಪುರದ ವಿನಯ್ ಪಾಟೀಲ್, ಪುಣೆಯ ಸರ್ವಜ್ಞ ಗಾಯಕವಾಡ, ಸಾಂಗ್ಲಿಯ ತನ್ಮಯ್ ಪಡ್ನೇಕರ್ ಬಂಧಿತ ಆರೋಪಿಗಳು. ಆರೋಪಿಗಳನ್ನ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ ಇದೀಗ ಕೋರ್ಟ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇವರು ಸ್ನೇಹಿತರೇ ಅಂತ ಕಾಣಿಸ್ತಾ ಇದೆ. ಸಿನಿಮಾ ನೋಡೋದಕ್ಕೆ ಅಂತ ಹೋದವರು ಸಮಯ ಆಯ್ತು, ತಡವಾಯ್ತು, ಇನ್ಯಾಕೆ ರೂಮ್ಗೆ ಹೋಗ್ತೀಯಾ, ನಮ್ಮ ಫ್ಲಾಟಿಗೆ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ. ಸ್ನೇಹಿತರಲ್ವಾ ಅಂತ ನಂಬಿ ಹೋದಂತ ಯುವತಿಯನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರೋದು. ಸಾಂಗ್ಲಿಯಲ್ಲಿ ನಡೆದಿರುವಂತಹ ಪೈಶಾಚಿಕ ಕೃತ್ಯ ಇದು ಮೇ 20ರಂದು ನಡೆದಿದೆ. ಸ್ನೇಹಿತರ ಜೊತೆ ರಾತ್ರಿ ಸಿನಿಮಾ ನೋಡಕ್ ಹೋಗಿದ್ದಂತ ಸಂತ್ರಸ್ತೆ ಸಿನಿಮಾ ನೋಡಿ ವಾಪಸ್ ಸ್ನೇಹಿತರ ಫ್ಲಾಟ್ಗೆ ಹೋಗಿದ್ಲು ಯುವತಿ. ಈ ಸಂದರ್ಭದಲ್ಲಿ ಜ್ಯೂಸ್ನಲ್ಲಿ ನಿದ್ರೆ ಮಾತ್ರೆಯನ್ನ ಹಾಕಿ ಕೊಟ್ಟಿದ್ದಾರೆ. ಆ ನಂತರ ಸಾಮೂಹಿಕ ಅತ್ಯಾಚಾರವನ್ನ ಮಾಡಿರೋದು. ಸಾಂಗ್ಲಿಯ ವಿಶ್ರಾಂಬಾಗ್ ಠಾಣೆಗೆ ದೂರನ್ನ ನೀಡಿದ್ಲು ಯುವತಿ. ಪ್ರಕರಣವನ್ನ ದಾಖಲಿಸಿಕೊಂಡು ಮೂವರನ್ನ ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿ ಆಗಿದ್ರು. ನೋಡಿ, ಮಕ್ಕಳನ್ನ ದೂರದಲ್ಲಿ ಓದೋದಕ್ಕೆ ಅಂತ ಬಿಟ್ಟಂತ ಪೋಷಕರಿಗೆ ಯಾವಾಗ್ಲೂ ಢವ ಢವ ಅಂತಿರತ್ತೆ ಗೆದೆ. ಏನಾಯ್ತೋ, ಹೇಗಿದ್ದಾರೋ ಅಂತ. ಸ್ನೇಹಿತರು ಅಂತ ಈಕೆ ನಂಬಿ ಹೋಗಿದ್ದಾಳೆ. ಹೆಣ್ಣು ಮಕ್ಕಳು ಕೂಡ ಸ್ವಲ್ಪ ಎಚ್ಚೆತ್ಕೊಂಡಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಸ್ನೇಹಿತರು, ಇನ್ನೊಬ್ರು, ಮತ್ತೊಬ್ರು, ಸ್ವಂತ ಒಡ ಹುಟ್ಟಿದವರನ್ನೇ ನಂಬೋಕ್ಕಾಗದಂಥ ಪರಿಸ್ಥಿತಿ ಇದು. ತಂದೆ ಅಂತ ಅನ್ನಿಸ್ಕೊಂಡವನಿಂದನೇ ಪೈಶಾಚಿಕ ಕೃತ್ಯಗಳು ನಡೆದಿರುವಂಥ ಪರಿಸ್ಥಿತಿ ಇಲ್ಲಿದೆ. ಈ ಸಂದರ್ಭದಲ್ಲಿ ಗೊತ್ತು ಗುರಿ ಇಲ್ಲದ ಸ್ನೇಹಿತರ ಜೊತೆಗೆ ಆ ರಾತ್ರಿಯಲ್ಲಿ ಸಿನಿಮಾ ನೋಡಿ ಅವರ ಫ್ಲಾಟಿಗೆ ಹೋಗುವ ಧೈರ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮಾನದ ಬಗ್ಗೆ, ನಿಮ್ಮ ಪ್ರಾಣದ ಬಗ್ಗೆ ಎಚ್ಚರಿಕೆ ಇರಲಿ. ಈ ಥರದ್ದು ಪ್ರಕರಣಗಳು ಒಂದೆರಡಲ್ಲ, ಸಾಲು ನಡೀತಾನೆ ಇರತ್ತೆ. ಹೀಗಿರಬೇಕಾದ್ರೆ ಅದು ಹೇಗೆ ನಂಬಿ ಹೋಗ್ತೀರಾ? ನೋಡಿ, ಏನೋ ಸ್ನೇಹಿತರು ಅಂತ ಅಂದ್ಕೊಂಡು ನಂಬಿ ಅವರ ಫ್ಲ್ಯಾಟಿಗೆ ಹೋಗಿದ್ದಕ್ಕೆ ಜ್ಯೂಸಲ್ಲಿ ನಿದ್ದೆ ಬರೋ ಮಾತ್ರೆ ಹಾಕಿ ಕೊಟ್ಟಿರೋದು. ಪಾಪ ಆ ಯುವತಿಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಯುವತಿ ಮಾಡಿ ತಪ್ಪೇನು ಅಂತಂದರೆ ನಂಬಿ ಹೋಗಿದ್ದೆ ದೊಡ್ಡ ತಪ್ಪು. ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದ್ದಾರೆ. ಇದಾದ್ಮೇಲೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೂಡ ಕೊಡಲಾಗಿತ್ತು. ತನಿಖೆಯನ್ನು ಮಾಡಿದ್ರು, ಕೋರ್ಟ್ಗೆ ಹಾಜರುಪಡಿಸಿದ್ರು ಆರೋಪಿಗಳನ್ನು. ಇದೀಗ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣದ ಹಿನ್ನೆಲೆಗೇನು, ಇದೀಗ ಯುವತಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ? ಇದೀಗ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಮೂಲದ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಒಂದು ಗ್ಯಾಂಗ್ ರೇಪ್ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಈಗ ಏನು ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಇದು ಮೇ 20ರಂದು ಸ್ನೇಹಿತರ ಜೊತೆಗೆ ರಾತ್ರಿ ಸಿನಿಮಾ ನೋಡೋದಕ್ಕೆ ಒಂದು ಏನು ಯುವತಿ ಹೋಗಿರ್ತಾಳೆ. ಅದು ಸಿನಿಮಾ ಮುಗಿಸಿ ತಡರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ನೇಹಿತರ ಒಂದು ಅಪಾರ್ಟ್ಮೆಂಟ್ಗೆ ಒಂದು ಯುವತಿ ಏನು ಹೋಗಿರ್ತಾಳೆ. ಆದ್ರೆ ಇದೇ ವೇಳೆಯಲ್ಲಿ ಯುವತಿಗೆ ಒಂದು ಪಾನಿಯಲ್ಲಿ ನಿದ್ರೆ ಮಾತ್ರೆಯನ್ನ ಹಾಕಿ ಬಳಿಕ ಅವಳ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಈ ಬೆಳಗ್ಗೆ ಎದ್ದ ಬಳಿಕವೇ ಅತ್ಯಾಚಾರ ಆಗಿರ್ತಕ್ಕಂಥ ವಿಚಾರ ಯುವತಿಗೆ ಗೊತ್ತಾಗಿರ್ತಕ್ಕಂಥದ್ದು. ಕೂಡಲೇ ಯುವತಿ ಕುಟುಂಬಸ್ಥರ ಗಮನಕ್ಕೆ ಒಂದು ವಿಚಾರವನ್ನು ತೆಗೆದುಕೊಂಡು ಬರ್ತಾಳೆ. ತದನಂತರ ಸಾಂಗ್ಲಿಯ ವಿಶ್ರಾಂಬ ಪೊಲೀಸ್ ಠಾಣೆಯಲ್ಲಿ ಕೂರ್ತು ಏನು ಅತ್ಯಾಚಾರದ ಕೇಸನ್ನು ಕೂಡ ದಾಖಲಿಸಲಾಗುತ್ತೆ. ಕೇಸ್ ದಾಖಲಾಗುತ್ತಿದ್ದಂತೆ ಏನು ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸ್ ಏನಿದ್ದಾರೆ ತಕ್ಷಣವೇ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊಲಾಪುರದ ವಿನಯ್ ಆಗಿರ್ಬೋದು, ಪುಣೆಯ ಸರ್ವಜ್ಞ ಆಗಿರ್ಬೋದು ಮತ್ತು ಸಾಂಗ್ಲಿಯ ತನ್ಮಯ್ ಆಗಿರ್ಬೋದು. ಈ 3 ಜನನ ಈಗಾಗಲೇ ಬಂಧಿಸಿ 6 ದಿನಗಳ ಕಾಲ ಪೊಲೀಸರು ಒಂದು ಈಗ ನ್ಯಾಯಾಂಗ ಕಸ್ಟಡಿಗೆ ನೀಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಏನಿದೆ ವಿಶ್ರಾಂಬ ಪೊಲೀಸ್ ಠಾಣೆಯಲ್ಲಿ ದಾಖಲು ಕೂಡ ಆಗಿದೆ. ಒಂದು ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆಲ್ಲ ಒಟ್ಟಾಗಿ ಹೊರಗಡೆ ಹೋಗುವಂತದ್ದಾಗಿರ್ಬೋದು, ಏನು ಮದುವೆ ಸಮಾರಂಭಗಳಾಗಿರ್ಬೋದು, ಅಥವಾ ಈ ರೀತಿಯ ಒಂದು ವೀಕೆಂಡ್ ಬಂದಾಗ ಏನು ಸುತ್ತಾಟಕ್ಕೆ ಹೋಗುವಂತಾಗಿರ್ಬೋದು. ಈ ರೀತಿ ಹೋದಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ತಮ್ಮದೇ ಒಂದು ಪರಿಚಯ ಇರತಕ್ಕಂತ ಒಂದು ಸ್ನೇಹಿತ ಅಥವಾ ಫ್ರೆಂಡ್ ಮೇಲೆ ಈ ರೀತಿ ಅತ್ಯಾಚಾರ ಮಾಡುವಂತ ಘಟನೆಗಳು ಏನಿದೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಷ್ಟೇ ಬೆಳಗಾವಿ ಕೂಡ ಇದೇ ರೀತಿ ಒಂದು ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಏನು 5 ಜನ ಆರೋಪಿಗಳನ್ನ ಪೊಲೀಸ್ ಅರೆಸ್ಟ್ ಕೂಡ ಮಾಡಿದ್ರು. ಇದರಲ್ಲಿ ಓರ್ವ ಪೊಲೀಸ್ ಅಧಿಕಾರಿಯ ಮಗ ಕೂಡ
ಇದ್ದಾನೆ. ಹಾಗಾಗಿ ಏನು ಇತ್ತೀಚಿನ ಏನು ಯುವ ಸಮೂಹ ಏನಿದೆ, ಯುವ ಸಮೂಹ ಒಂದು ಈ ರೀತಿಯಾದ ಅಡ್ಡದಾರಿ ತಪ್ತಾ ಇದೆ ಅಂತ, ಮತ್ತು ಮಕ್ಕಳಿಗೆ, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು, ಅವರಿಗೆ ಒಂದು ಪೋಷಕರು ಕೂಡ ಒಂದು ಎಚ್ಚರಿಕೆ ವಹಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಮಾಡಿದಾಗ ಮಾತ್ರ ಇಂತಹ ಘಟನೆಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗತ್ತೆ. ನೀತಿ. ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.